ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಫುಲ್ ಸ್ಟೋರಿನೇ ಒಂದು ಇಷ್ಟ, ಚೆನ್ನಾಗೈತೆ, ಎಂತ ಇದಿಲ್ಲ, ಚೆನ್ನಾಗೈತೆ. ಅಂದರೆ ನೀವು ಸಿನಿಮಾ ನೋಡ್ಕೊಂಡು ಬಂದರೆ ಹೊರಗಡೆ ಏನು ಕಾಣುತ್ತೆ ಜಲಂಧರದಲ್ಲಿ ಈಗ ಈ ಥರ ಒಬ್ರನ್ನೊಬ್ರು ಇದು ಮಾಡೋದ್ರಲ್ಲಿ ಒಂದು ಅರ್ಥ ಐತೆ, ಚೆನ್ನಾಗೈತೆ ಫಿಲಮು. ಸರಿ ಹೇಳಿ, ಜಲಂಧರ ಸಿನಿಮಾ ನೋಡಿ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಫಿಲಮ್ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಸೂಪರ್ ಆಗಿದೆ ಸಿನಿಮಾ ಮಾತ್ರ. ಬಂದು ಥಿಯೇಟ್ರಿಗೆ ನೋಡಿದ್ರೆ ಚೆನ್ನಾಗಿದೆ. ಯಾಕಂದರೆ ಜಲಂಧರ ಎಲ್ಲೊಂದು ಕಡೆ ಸದ್ಯ ಕಡೆನ ಹೌದು, ಹಾಂ, ಚೆನ್ನಾಗಿದೆ ಸರ್. ಬಂದು ನಿಂತ್ಕೊಂಡು ನೋಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ಫಿಲಮಲ್ಲಿ ಕೂತ್ಕೊಂಡು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸತ್ಯದ ಬಗ್ಗೆ ಏನಂತ ಕುತ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸತ್ಯದ ಬಗ್ಗೆ ಏನನ್ನು ತಿಳ್ಕೊಳ್ಬೋದು. ಬಟ್ ಏನಂದರೆ ಅದು ಸುಳಿ ಏನಿದ್ರೆ ಇವ್ರು ಜನಗಳು ಮತ್ತೆ ಎಚ್ಚೆರ್ಕೊಂಡು ನದಿಗಿಳಿಯೋದು ಬೆಸ್ಟು. ಬಟ್ ಯಾಕಂದರೆ ಇವಾಗ ಇವ್ರು ಮಾಡಿ ತೋರಿಸಿದ್ದಾರೆ, ಬಟ್ ಆಲ್ರೆಡಿ ಅಲ್ಲಿ ಮಾಡ್ತಿದ್ದಾರೆ. ಆಲ್ರೆಡಿ ಇದೇ ಥರ ಸ್ಕ್ಯಾಮ್ ನಡೀತಿದೆ, ಇಲ್ಲ ಅಂತ ಏನಕ್ಕೋಗಲ್ಲ. ಬಟ್ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಈ ಫಿಲಮಲ್ಲಿ ನೋಡಿ ಕೆಲವ್ರಿಗೆ ಅನುಭವ ಆಗಿರುತ್ತೆ, ಕೆಲವು ಅನುಭವ ಆಗಿರಲ್ಲ. ಬಟ್ ಇನ್ನೂ ಅಂದರೆ ಫಿಲಮ್ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಲಿ. ಮೊಬೈಲಲ್ಲಿ ಯಾರು ಡೌನ್ಲೋಡ್ ಮಾಡ್ಕೊಳ್ದಿರ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ, ಫಿಲಮ್ನ ಬೆಳೆಸಿ ಸಾಕು. ಜೈ ಜಲಂಧರ. ಸೂಪರ್ ಅಂದರೆ ನಮಗೆ ನೋಡ್ತಾ ಇದ್ರೆ ನೆಕ್ಸ್ಟ್ ಏನಾಗುತ್ತೆ ಆ ಫೀಲ್ ಬಂದು ವಿಲೇಜ್ ಫೀಲ್ ಇದೆ. ನ್ಯಾಚುರಲ್ ಆಗಿದೆ ಆ್ಯಕ್ಟಿಂಗ್ ಎಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ಒಬ್ಬರು ಮುಂದೆ ಬಂದರೆ ಅವ್ನು ಹೆಂಗೆ ತೊಲಿತಾರ ಅಂತ ಗೊತ್ತಾಗ್ತಾ ಇದೆ. ಸೊ ಬಡವರಿಗೆ ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾರೆ, ಜೀವ ಸಾಯಿಸೋಕ್ಕೂ ಅವ್ರಿಗೆ ಒಂದು ಚೀಪ್ ಅನಿಸುತ್ತೆ, ಕಾಮನ್ ಅನಿಸುತ್ತೆ, ಬೆಲೆ ಗೊತ್ತಿಲ್ಲ. ಬಟ್ ಏನು ಕರ್ಮ ಮಾಡಿದ್ರು ಅದು ಅವ್ರಿಗೆ ಸಿಗುತ್ತೆ ಲಾಸ್ಟಲ್ಲಿ. ಸೊ ಥೀಮ್ ಚೆನ್ನಾಗಿದೆ. ನನ್ನ ಹೆಸರು ಸುಮಿತ್ರಾ ಅಂತ, ಹೀಜುಪುರದಿಂದ. ಇದು ಏನಂದರೆ ಈ ಸಿನಿಮಾದಲ್ಲಿ ಏನಂದರೆ ಪ್ರತಿಯೊಂದು ಪಾತ್ರನೂ ಒಂದು ಇಂಪಾರ್ಟೆಂಟ್ ಕೊಟ್ಟಿದೆ. ಮತ್ತು ಅಲ್ಲಿ ಸೊಗಡು ಅನ್ನೋದು ಕ್ಲೀನಾಗಿ ಕಾಣಿಸ್ತಿದೆ. ಯಾಕಂದರೆ ಅಲ್ಲಿ ಭಾಷೆ ಆಗಲಿ ಹಾಗೂ ಅವ್ರು ಮಾತಾಡೋ ಒಂದು ಶೈಲಿ ಆಗಲಿ ಫುಲ್ಲು ಅಲ್ಲಿ ಕಡೆ ಒಂದು ಅಲ್ಲಿಗೆ ಹೋದಂಗೆ ಆಯಿತು. ಮತ್ತು ಇನ್ನೊಂದು ಬಂದುಬಿಟ್ಟು ಏನಂದರೆ ಇದರಲ್ಲಿ ಕ್ಯೂರಿಯಾಸಿಟಿ ಇದೆ. ನೆಕ್ಸ್ಟ್ ಏನು ಮರ್ಮ ಇದೆ ಅನ್ನೋದನ್ನ ಒಂದು ಕ್ಯೂರಿಯಾಸಿಟಿಯಾಗಿ ಇಟ್ಟಿದ್ದಾರೆ. ಹಾಗೂ ಇದರಲ್ಲಿ ಕರ್ಮ ಮಾಡಿದ್ದು ಯಾವತ್ತೂ ರಿಟರ್ನ್ ಬ್ಯಾಕ್ ಅನ್ನೋದನ್ನ ಈ ಸಿನಿಮಾದ ಟೋಟಲಾಗಿ ಕಾಣಿಸ್ತಿದೆ. ಯಾವೇ ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ರೂ ಕರ್ಮ ಬಿಡಲ್ಲ ಅನ್ನೋದನ್ನ ಖಂಡಿತ ಇದರಲ್ಲಿ ಗೊತ್ತಾಗ್ತಿದೆ. ಅದರಿಂದ ಈ ಮೂವಿ ತುಂಬ ಹಿಟ್ಟಾಗಲಿ ಅಂತ ನನ್ನ ಒಂದು ಖುಷಿಯಿಂದ ತಿಳಿಸ್ತಾ ಇದ್ದೀನಿ. ಹಾಗೂ ಇದು ಬಂದ್ಬಿಟ್ಟು ಟೋಟಲಾಗಿ ಒಂದು ಎನರ್ಜಿ ಕೊಡುತ್ತೆ. ಒಬ್ರಿಗೆ ಒಂದು ಸ್ಪೋರ್ಟಿವ್ ಆಗಲಿ, ಒಂದು ಹೆಣ್ಣು ಒಂದು ಫೀಲ್ಡಿಗೆ ಇಳಿತಾಳಂದರೆ ಒಂದು ಯಾವುದಾದ್ರೂ ಒಂದು ಫೀಲ್ಡಿಗೆ ಧೈರ್ಯ ಇರಬೇಕು. ಆ ಧೈರ್ಯ ಆ ಹೀರೋಯಿನ್ ಪಾತ್ರ ಮಾಡಿದವ್ರಿಗೆ ಖಂಡಿತ ಅದು ಇದೆ. ಅದು ಇನ್ನೂ ಹೆಚ್ಚುವರಿ ಕನ್ನಡ ಸಿನಿಮಾಗಳು ಇಂಡಸ್ಟ್ರಿಗೆ ಬರಲಿ ಹಾಗೂ ಥಿಯೇಟ್ರಲ್ಲೇ ನೋಡಲಿ ಅಂತ ನನ್ನ ಒಂದು ಪ್ರೀತಿಯಿಂದ ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಮೊಬೈಲ್ಗಳಲ್ಲಿ ಇದು ಮಾಡಿಕೊಂಡು ಪ್ರತಿಯೊಂದು ಅದೆಲ್ಲ ಅವಾಯ್ಡ್ ಮಾಡಿ ಥಿಯೇಟ್ರಲ್ಲಿ ನೋಡಲಿ ಅಂತ ನನ್ನ ಒಂದು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಜಲಂಧರ ಸಿನಿಮಾ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ ಸಿನಿಮಾ ನೀವು? ಆ್ಯಕ್ಚುಲಿ ಸಕ್ಕತ್ತಾಗಿದೆ ಮೂವಿ, ಸಖತ್ ಎಂಜಾಯ್ ಮಾಡಿದೆ ಮೂವಿನ ನೋಡಿಕೊಂಡು. ಆ್ಯಕ್ಚುಲಿ ಇದು ನಮ್ಮ ಕನಕಪುರ, ಅಲಗೂರು, ಮಳವಳ್ಳಿ ಸೈಡು ಒಂದು ಪರಿಸರ ಇರುವಂಥ ಮೂವಿ ಇದು. ನಮ್ಮ ಮುತ್ತತ್ತಿ ಸೈಡ್ ಶೂಟ್ ಆಗಿರೋ ಮೂವಿ. ಇವತ್ತು ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಎಲ್ರಿಗೂ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಇಂಟರ್ವಲ್ ಬ್ಲಾಕು ಅಷ್ಟೇ ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಎಲ್ಲರಿಗೂ ಎಮೋಷ್ನಲಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕನೆಕ್ಟ್ ಆಗುತ್ತೆ. ಸಿನಿಮಾ ನೋಡ್ಕೊಂಡು ಆಚೆ ಬಂದರೆ ಪ್ರೇಕ್ಷಕರು ಯಾವ ಒಂದು ಫೀಲ್ನ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಹೇಳಿದ್ನಲ್ಲ, ಕ್ಲೈಮ್ಯಾಕ್ಸಲ್ಲಿ ಕನೆಕ್ಟ್ ಆಗೋ ಒಂದು ಎಮೋಷ್ನಲ್ಲಾಗಿ ಆಚೆ ಬರ್ತಾರೆ. ಕ್ಲೈಮ್ಯಾಕ್ಸಲ್ಲಿ ಒಬ್ಬ ಅವನು ಆ ಕ್ಯಾರೆಕ್ಟರ್ ಮೇಲೆ ಹಂಗೆ ಹೋಗ್ತಾ ಇರ್ತಾರೆ, ಆ ಕ್ಯಾರೆಕ್ಟರ್ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಅದು ಎಮೋಷ್ನಲಿ ಆ ಥರ ಕನೆಕ್ಟ್ ಆಗ್ಬಿಟ್ಟು ಆಚೆ ಬರ್ತಾರೆ. ಥ್ಯಾಂಕ್ ಯು. ಹೇಳಿ ಮ್ಯಾಮ್, ಜಲಂಧರ ಸಿನಿಮಾ ನೋಡಿದ್ವಿ ಸರ್, ಸಿನಿಮಾನ ಎಷ್ಟು ಎಂಜಾಯ್ ಮಾಡಿದ್ವಿ? ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಅದರಿಂದ ಒಂದು ಲೆಸನ್ ಏನು ಕಲ್ತ್ವಿ ಅಂದರೆ ನೀರಿಗೆ ಹೋದಾಗ ಹುಷಾರಾಗಿರಬೇಕು. ಅದು ನಾವು ಬೇಕು ಅಂತ ಬೀಳ್ತೀವಿ, ಇಲ್ಲ ಬೇಡ ಅಂತ ಮಾಡ್ತೀವಲ್ಲ, ಟೈಮ್ ಸರಿ ಇಲ್ಲ ಅಂದರೆ ಯಾರು ಹೆಂಗಿರ್ತಾರೆ ಅಂತ ಗೊತ್ತಿರಲ್ವಲ್ಲ. ಚೆನ್ನಾಗಿದೆ ಮೂವಿ. ಜಲಂಧರ ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಕಾಣುತ್ತೆ ಹೊರಗಡೆ ಬಂದರೆ? ಸಿನಿಮಾ ಇಷ್ಟ ಆಗುತ್ತೆ, ಎಮೋಷ್ನಲ್ ಆಗುತ್ತೆ ಲಾಸ್ಟಲ್ಲಿ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸರೋಜ ಮೇಡಮ್, ಜಲಂಧರ ಸಿನಿಮಾ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರಿ. ಸಿನಿಮಾ ನೋಡಿದಂಥ ಆಡಿಯನ್ಸ್ ಕೂಡ ಇವತ್ತು ಪ್ರತಿಯೊಂದು ಪಾತ್ರನೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ. ಸೊ ಹೇಗಿತ್ತು ಅವ್ರ ಫೀಲ್ ಇವತ್ತು ಸಿನಿಮಾ ನೋಡಿದ್ದು ಅನುಭವ? ನಾನು ಫಸ್ಟ್ ಟೈಮ್ ಇವಾಗ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ದು ಈ ಥರ ಆಡಿಯನ್ಸ್ ಜೊತೆ. ನನ್ನ ನಟನೆ ಬಗ್ಗೆ ನೀವು ಹೇಳಬೇಕು. ಬಟ್ ನಾನು ಮೇಯ್ನಾಗಿ ಡೈರೆಕ್ಟರ್ ಬಗ್ಗೆ, ಲೋಕಿಯವ್ರ ಬಗ್ಗೆ, ಇಲ್ಲಾಂದರೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ, ಸೊ ನಮ್ಮ ಟೀಮ್ ಬಗ್ಗೆ ಎಲ್ಲದನ್ನೂ ನಾನು ನೋಡಿದಾಗ, ಯಾಕೆಂದರೆ ನಾವು ಆ್ಯಕ್ಟ್ ಮಾಡಿದಾಗ ನಮ್ಮ ಕ್ಯಾರೆಕ್ಟರ್ ಅಷ್ಟೇ ನಾವು ನೋಡಿರ್ತೀವಿ, ಬೇರೆ ಪಾತ್ರಗಳ ಬಗ್ಗೆ ಗೊತ್ತಿರಲ್ಲ. ಬಟ್ ನಾನು ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ನನಗೊಂಥರ ಮೈಯೆಲ್ಲ ಒಂಥರ ಜುಮ್ ಅನ್ನಿಸ್ತು.
ಯಾಕೆಂದರೆ ದಟ್ ಕ್ಲೈಮ್ಯಾಕ್ಸ್ ಇರ್ಬೋದು, ಸೆಕೆಂಡ್ ಹಾಫಲ್ಲಿ ಒಂದು ಸಾಂಗ್ ಇದೆ, ಹುಟ್ಟುತ್ತ ನಾವು ಕಟ್ಕೊಂಡು ಬಂದೆವು ದೇಹದೊಳಗೆ ಸಾವು. ಅದು ಸಾಂಗು ನನಗೆ ಇವಾಗ ಒಂಥರ ಕಾಡ್ತಿದೆ. ಅಂದರೆ ಒಂಥರ ತುಂಬ ಎಮೋಷ್ನಲಿ ಟಚ್ ಇದೆ. ಅಂದರೆ ಪ್ರತಿಯೊಬ್ಬರು ಈಗ ಸತ್ತೋಗ್ತಾರಲ್ಲ, ಸತ್ತೋದಾಗ ಹೆಣ ಎತ್ತುತ್ತಾರಲ್ಲ, ಹೆಣ ಎತ್ತಿದಾಗ ಒಂದು ಎಮೋಷ್ನಲಿ ಒಂದು ಕನೆಕ್ಟ್ ಆಗುತ್ತೆ ಆ ಸಾಂಗು. ಪ್ರತಿಯೊಂದು ಮನುಷ್ಯನಿಗೂ ಕನೆಕ್ಟ್ ಆಗುತ್ತೆ. ನಾನು ಏನಂತ ಕೇಳಕ್ಕೆ ಬರ್ತೀನಿ, ನಾವೆಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೀವು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ತೀನಿ. ಯಾಕೆಂದರೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಈ ಕಷ್ಟದಲ್ಲಿ ಎಲ್ಲರೂ ತುಂಬ OTTಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ OTTಗೆ ನೋಡಿ, ಬಟ್ ಸಿನಿಮಾ ಬಂದು ನೋಡಿ ಥಿಯೇಟ್ರಲ್ಲಿ. ನಮ್ಮನ್ನೆಲ್ಲರೂ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರೀಕರಣ ಸಮಯದಲ್ಲಿ ನೀವು ಬೇರೆ ಥರನೇ ಒಂದು ಜಸ್ಟ್ ಅಭಿನಯಿಸಿರ್ತೀರಿ, ಅದನ್ನು ತೆರೆ ಮೇಲೆ ನೋಡಿದಾಗ ಇವತ್ತು ನೋಡ್ಬಿಟ್ಟು ಅಥವಾ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಸೊ ಏನು ಹೇಳ್ತೀರಿ ಆ ಒಂದು ಬಗ್ಗೆ? ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ನೋಡ್ಕೊಂಡಾಗೆ ಆ್ಯಕ್ಚುಲಿ ನಾನೇ ಮಾಡಿದ್ದು ಅನ್ನಿಸ್ತು. ಸೊ ಆ ಥರ ಒಂದು ಪ್ರತಿಯೊಂದು ಪಾತ್ರನೂ ಈ ಆರೋಹಿತ ಇರ್ಬೋದು, ಪ್ರಮೋದ್ ಸರ್ ಇರ್ಬೋದು, ಲೋಕಿ ಅವ್ರು ಇರ್ಬೋದು, ಇನ್ನೊಂದಷ್ಟು ಜನ ಕ್ಯಾರೆಕ್ಟರ್ಸ್ ಇದೆ. ಎಲ್ಲರ ಪಾತ್ರನೂ ಒಬ್ರೊಬ್ರು ಒಂದೊಂಥರ ಡಿಫ್ರೆಂಟ್ ಪಾತ್ರ ಮಾಡಿದ್ದಾರೆ. ಅವ್ರವ್ರ ಕ್ಯಾರೆಕ್ಟರ್ಗೆ ಅವ್ರವ್ರ ಜೀವ ತುಂಬಿಸಿದ್ದಾರೆ. ಸೊ ನಾನು ಆ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಈ ಥರ ಬಂದಿದೆಯಲ್ಲ ಅಂತ. ನನಗೆ ನೋಡಿದಾಗ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಮೂವಿ. ಲೈಕ್ ಲೊಕೇಶನ್ಸ್ ಇರ್ಬೋದು, ಮೇನ್ ಲೊಕೇಶನ್ನು, ಮ್ಯೂಸಿಕ್ ಡೈರೆಕ್ಟರ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಎಲ್ಲನೂ ಒಂಥರ ತುಂಬ ಅಮೇಝಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ನನ್ನ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ ಸಿನಿಮಾ. ಎಸ್ಪೆಷಲಿ ಸಿನಿಮಾದ ಕಂಟೆಂಟ್ ಏನಂದರೆ ಯಾವುದಾದ್ರೂ ಒಂದು ನೀರಿಗೆ ಹೋದರೆ ನೀರಲ್ಲಿ ಎಷ್ಟು ಹುಷಾರಾಗಿರಬೇಕು ಅನ್ನೋದು ಇಲ್ಲಿ ತುಂಬ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಹೌದು. ಎಷ್ಟೋ ಕುಟುಂಬಗಳು ಹೋಗಿರ್ತಾರೆ ನೀರಿಗೆ, ಹೆಂಗಂತ ಹೇಳ್ಬಿಡ್ತಾರೆ. ಸೊ ಈ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಡೈರೆಕ್ಟ್ರು. ಹೌದು. ಏನು ಹೇಳ್ತಾರೆ? ಆ್ಯಕ್ಚುಲಿ ಇವಾಗ ತುಂಬ ಯಂಗ್ಸ್ಟರ್ಸ್ ಇರ್ಬೋದು, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲರೂ ವೀಕೆಂಡ್ ಟ್ರಿಪ್ಸು, ಎಲ್ಲಿ ಟ್ರಿಪ್ಸ್ ಪ್ಲ್ಯಾನ್ ಮಾಡ್ತಿರ್ತಾರೆ. ಸಮುದ್ರದ ಹತ್ರ ಇರ್ಬೋದು, ನದಿ ಹತ್ರ ಇರ್ಬೋದು. ಸೊ ಅವ್ರಿಗೆ ಇದೆಲ್ಲ ಒಂದು ಒಳ್ಳೆ ಕಂಟೆಂಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ನದಿ ಇರ್ಬೋದು, ನಾವು ಅನ್ಕೊತೀವಿ ಏನೂ ಇರಲ್ಲ ಅಂತ ಅಂದ್ಬಿಟ್ಟು ನಾವು ಇಳಿದು ಬಿಡ್ತೀವಿ ನದಿಯೊಳಗೆ. ಬಟ್ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅಲ್ಲ ಈ ಒಳಗೆ ಏನಿದೆ ಅನ್ನೋದು ಕೂಡ ಗೊತ್ತಿರಲ್ಲ. ಆ ಥರ ಸುಳಿ ಅನ್ನೋದು ಇರುತ್ತಲ್ಲ, ಅದು ಸಡನ್ನಾಗಿ ಹೇಳ್ಕೊಂಬಿಡುತ್ತೆ ಮನುಷ್ಯನ. ಸೊ ಆ ಥರದ್ದು ಒಂದು ಮೆಸೇಜ್ನ ಡೈರೆಕ್ಟರು ಒಂದು ಲೈನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಪರ್ಸ್ನಲಾಗಿ ನಾನು ಏನು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ನದಿಲಿರ್ಬೋದು, ವಾಟರ್ ಫಾಲ್ಸ್ ಇರ್ಬೋದು, ಸಮುದ್ರಕ್ಕಿರ್ಬೋದು, ಯಾವುದೇ ಕಡೆ ಎಲ್ಲೇ ಟ್ರಿಪ್ ಹೋದಾಗೂ ಬಿಫೋರ್ ನೋಡಿ, ಅಲ್ಲ ಅಕ್ಕಪಕ್ಕ ವಾತಾವರಣ ನೋಡಿ, ಇದು ಸೇಫ್ ಇದೆಯಾ, ಸೇಫ್ ಇದ್ದರೆ ಇಲ್ಲಿ ಇಳಿಬಹುದು ಅಂತ ನೋಡಿ ಪ್ರತಿಯೊಬ್ಬರು ಟ್ರಾವೆಲ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡದೇ ಇರುವಂಥ, ಇನ್ನೂ ಸಿನಿಮಾ ನೋಡದೇ ಇರೋಂಥ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಆ್ಯಕ್ಚುಲಿ ಇವಾಗೆ ಫಸ್ಟ್ ಶೋ ನಾನು ಬಂದಿರೋದು, ಇವತ್ತು ರಿಲೀಸ್ ಆಗಿದೆ. ನನಗೆ ತುಂಬ ಜನ ಪಬ್ಲಿಕ್ ಇವಾಗ ಮಾತಾಡಿರೋದು ನೋಡಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಸಿನಿಮಾ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಬೇಕು. ಯಾಕೆಂದರೆ ಒಂದು ಒಳ್ಳೆ ಕಂಟೆಂಟ್ ಇದೆ. ಒಳ್ಳೆ ಕಂಟೆಂಟಲ್ಲಿ, ಒಳ್ಳೆ ಸ್ಟೋರಿಯಲ್ಲಿ, ಒಳ್ಳೆ ಆ್ಯಕ್ಟ್ರೆಸ್, ಒಳ್ಳೆ ಪ್ರಮೋದ್ ಸರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರಮೋದ್ ಸರ್ ವೈಫ್ ಆಗಿ ನಾನು ತೇಜಸ್ವಿನಿಯಾಗಿ ಒಂದು ಸೋಷಿಯಲ್ ವರ್ಕರ್ ಆಗಿ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಂದು ಕೂಡ ಒಂದು ಡಿಫ್ರೆಂಟ್ ಗೆಟಪ್ ಇರುತ್ತೆ ಸಿನಿಮಾದಲ್ಲಿ, ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರ ಜೊತೆನೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಪ್ರೇ ಮಾಡ್ತಿದ್ದೀನಿ. ಸ್ವಾಮಿ ಶರಣಂ. ಎಲ್ರಿಗೂ ನಮಸ್ಕಾರ. ಇವತ್ತು ಜಲಂಧರ ಸಿನಿಮಾ ನವೆಂಬರ್ 29ನೇ ತಾರೀಕು ರಿಲೀಸ್ ಆಗಿದೆ. ಡ್ಯಾನ್ಸ್ ಮಾಸ್ಟರ್ ಆಗಿ ಹೋದ ವರ್ಷದಿಂದ ಕೆಲಸ ಶುರು ಮಾಡಿದ್ದೀನಿ. ಒಂದಷ್ಟು ಒಳ್ಳೆ ಸಾಂಗ್ಸ್ ಮಾಡಿರೋದು ಖುಷಿ ಇದೆ. ಆರ್ಕೆಸ್ಟ್ರಾ ಮೈಸೂರು, ಟಗರು ಪಲ್ಯ ಹಿಟ್ ಸಾಂಗ್ಸ್ ಮಾಡಿದೆ. ಈಗ ಜಲಂಧರದಲ್ಲಿ ಸಿಂಗಲ್ ಕಾರ್ಡ್ ಪೂರ್ತಿ ಸಾಂಗ್ಸ್ ಒಬ್ಬರೇ ಮಾಸ್ಟರ್ ಮಾಡೋಕ್ಕೆ ಸಿಗೋದು ತುಂಬ ಕಷ್ಟ. ತುಂಬ ಖುಷಿ ಇದೆ ಮಾಡಿ ಕೆಲಸ. ಒಳ್ಳೆ ಸಿನಿಮಾ, ಒಳ್ಳೆ ಟೀಮು, ತುಂಬ ಕಷ್ಟಪಟ್ಟು ಹಲವಾರು ವರ್ಷ, ಇತ್ತೀಚೆಗೆ ಮುಗ್ದಿರೋದಲ್ಲ, ಹಲವಾರು ವರ್ಷ ಟೈಮ್ ತೊಗೊಂಡು ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಒಂದು ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡ್ಕೋಬೇಕು ಅಂತಂದರೆ, ನಮ್ಮ ಕರ್ನಾಟಕದಲ್ಲೇ ನಮ್ಮ ನೇಚರ್ನ ಇಟ್ಕೊಂಡು ಒಂದು ಒಳ್ಳೆ ಸಾಂಗ್ ಮಾಡೋವಂಥ ಅವಕಾಶ ಸಿಗೋದು ತುಂಬ ಕಷ್ಟ. ಯಾಕಂದರೆ ಈಗಿರೋ ಕಮರ್ಷಿಯಲ್ ಸಿನಿಮಾ ಮಧ್ಯ ಒಂದು ಟೈಮ್ ಲೈನಲ್ಲಿ ಒಂದು ನೇಚರ್ ಓರಿಯೆಂಟೆಡ್ ಒಂದು ಕರ್ನಾಟಕದ ಸ್ಟೈಲ್, ನಮ್ಮ ಸೊಡಗಿನ ಒಂದು ಸಾಂಗ್ ಸಿಗೋದು ತುಂಬ ಕಷ್ಟ. ಅದನ್ನು ಸಿಕ್ಕಿರೋದನ್ನ ಯೂಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಪಿಕ್ಚರೈಸೇಷನ್ ಮಾಡಿ ನಮ್ಮ DOP ಅವರ ಸರೀನ್ ಅವರಾಗಿರ್ಬೋದು, ಡೈರೆಕ್ಟರ್ ಅವರಾಗಿರ್ಬೋದು, ಪ್ರಮೋದ್ ಸರ್ ಆಗಿ ಎಲ್ಲ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಾಂಗ್ ಸಿಕ್ಕಿದೆ ಕನ್ನಡಕ್ಕೆ ಅಂತ ಅನ್ಕೋತೀನಿ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್, ಇವತ್ತು ಜಲಂಧರ ಸಿನಿಮಾ ನೋಡಿದಂಥ ಎಲ್ಲ ಪ್ರೇಕ್ಷಕರು ಕೂಡ ಪ್ರತಿಯೊಂದು ಪಾತ್ರನ ಎಂಜಾಯ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಅದು ನಿಮ್ಮ ಒಂದು ಪೊಲೀಸ್ ಪಾತ್ರನ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀರಿ? ಭಾಳ ಖುಷಿಯಾಗುತ್ತೆ. ಅಂದರೆ ಲಾಫಿಂಗ್ ಬುದ್ಧ ಮಾಡಿದ್ದೆ, ತುಂಬ ಜನ ಹೇಳಿದರು ಪ್ರಮೋದ ಇಷ್ಟು ಸಾಫ್ಟಾಗಿ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತಾ ಅಂತ. ಆ ಸಿನಿಮಾ 50 ದಿನ ಓಡ್ತು, ತುಂಬ ಚೆನ್ನಾಗಿ ಹೆಸರು ಮಾಡ್ತು. ಸೊ ಅದಾಗಿದ್ದು ನೆಕ್ಸ್ಟ್ ಮಂತ್ಗೆ ಜಲಂಧರ. ಸೊ ಈ ಸಿನಿಮಾದಲ್ಲೂ ನಾಯಕ ನಟನಾಗಿ
ನನ್ನ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ ಅಂತ ಅನ್ಸುತ್ತೆ. ಬಟ್ ಪ್ರೇಕ್ಷಕರ ಎಲ್ಲರದ್ದು ರಿಯಾಕ್ಷನ್ಸ್ ನೋಡಿದಾಗ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಹೆತ್ತವ್ರಿಗೆ ಹೆಗಣ ಮುದ್ದು, ನಮ್ಗೆ ಯಾವತ್ತೂ ಸಿನಿಮಾ ಇಷ್ಟ ಆಗುತ್ತೆ. ನಾನು ಯಾವತ್ತೂ ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇರ್ತೀನಿ. ನಾನು ಅದಕ್ಕೆ ಕೂತ್ಕೊಂಡು ಎಲ್ಲರದು ರಿಯಾಕ್ಷನ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಆ ಲಾಸ್ಟ್ ತನಕ ಆ ಸಸ್ಪೆನ್ಸನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದು, ಅದನ್ನು ಹಿಡಿದಿಟ್ಕೊಂಡಿದ್ದಿತ್ತಲ್ಲ, ಅದು ಎಲ್ರಿಗೂ ಭಾಳ ಇಷ್ಟ ಆಗಿದೆ. ಅಂದರೆ ಯಾರು ಕಲ್ಪ್ರಿಟ್ ಅನ್ನೋದು ಗೊತ್ತಾಗೋಕ್ಕೆ ಇಡೀ ಸಿನಿಮಾ ನೋಡಲೇಬೇಕು, ಯಾರು ಮಧ್ಯದಲ್ಲಿ ಎದ್ದೋಗಕ್ಕೆ ಸಾಧ್ಯನೇ ಇಲ್ಲ. ಆ ಟೆನ್ಷನ್ನ ಬಿಲ್ಡ್ ಮಾಡಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನೋ ವರ್ಡ್ಸ್, ಹೊಸ ಹುಡುಗ ಅಂತ ಅನ್ಸೋದೇ ಇಲ್ಲ, ಅದ್ಭುತವಾಗಿ ಮಾಡಿದ್ದಾನೆ. ಸೊ ಅವನು ಇನ್ನೊಂದು ಲೆವೆಲ್ಗೆ ಈ ಸಿನಿಮಾನ ಎಲಿವೇಟ್ ಮಾಡಿದ್ದಾನೆ ಅಂತ ಹೇಳ್ಬೋದು ಮ್ಯೂಸಿಕ್ಕಿನ ಮೂಲಕ. ಸೊ ಈ ಥರದ ಹೊಸ ಪ್ರತಿಭೆಗಳೆಲ್ಲ ಸೇರಿಕೊಂಡು ಒಂದಿಷ್ಟು ಒದ್ದಾಟಗಳ ನಡುವೆ ಒಂದು ಕನ್ನಡ ಸಿನಿಮಾ ಆದಾಗ, ಅದಕ್ಕೆ ಈ ಥರದ್ದೊಂದು ಅದ್ಭುತ ರಿಯಾಕ್ಷನ್ ಬಂದಾಗ ಭಾಳ ಖುಷಿಯಾಗುತ್ತೆ ಮನಸ್ಸಿಗೆ. ದೊಡ್ಡ ದೊಡ್ಡ ಸಿನಿಮಾ ಸುಮಾರು ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಆ ಸಿನಿಮಾಗಳ ವೈಬ್ಸೇ ಬೇರೆ. ಬಟ್ ಈ ಸಿನಿಮಾ ನಿಜವಾಗ್ಲೂ ಒಂದು ಫ್ಯಾಮಿಲಿ ಥರ ಇದ್ದಂಥ ಅಷ್ಟು ಜನ, ಸೊ ಅವರೆಲ್ಲರೂ ಸೇರ್ಕೊಂಡು ಮಾಡಿರೋವಂಥದ್ದು. ಆ್ಯಂಡ್ ಲೋಕಿದು ಸುಮಾರು ಒಂದು ನನಗೆ ಗೊತ್ತಿದ್ದಂಗೆ ಒಂದು 6-7 ವರ್ಷದ ಕನಸು ಒಂದು. ಸೊ ಆ ಕನಸು ಇವತ್ತು ತೆರೆ ಮೇಲೆ ಬಂದಿದೆ. ಸೊ ಅದನ್ನು ಗೆಲ್ಲಿಸಬೇಕು ಅಂದರೆ ಕನ್ನಡ ಜನತೆ ಸಿನಿಮಾಗೆ ಬಂದು ನೋಡಬೇಕು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ, ನಿಮ್ಮಲ್ಲೇ ಹೇಳ್ತಿರೋದು ಮೊದಲನೇ ಸರಿ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತಿನ ದಿನ ಎಲ್ಲ ಮಾಲ್ಗಳಲ್ಲಿ, ಎಲ್ಲ ಥಿಯೇಟ್ರಲ್ಲಿ 99 ರೂಪಾಯಿಗೆ ನಾವು ಈ ಸಿನಿಮಾನ ಬಿಟ್ಟಿದ್ದೀವಿ. ಜನ ಬರಲ್ಲ, ಟಿಕೆಟ್ ರೇಟ್ ಜಾಸ್ತಿ ಇದೆ ಮಾಲಲ್ಲಿ, ಈ ಥರದ್ದೆಲ್ಲ ಮಾತುಗಳು ಕೇಳಿಬರ್ತಾಯಿತ್ತು. ಸೊ ರಾಜ್ಯೋತ್ಸವದ ಪ್ರಯುಕ್ತ 99 ರೂಪಾಯಿಗೆ ನಾವು ಈ ಸಿನಿಮಾನ ಬಿಟ್ಟಿದ್ದೀವಿ. ದಯವಿಟ್ಟು ಬನ್ನಿ, ಸಿನಿಮಾವನ್ನು ನೋಡಿ, ಕನ್ನಡ ಕಲಾವಿದರನ್ನ ಉಳಿಸಿ, ಬೆಳೆಸಿ, ಹರಿಸಿ, ಹಾರೈಸಿ. ಥ್ಯಾಂಕ್ ಯು. ಈ ಥರ ಕಂಟೆಂಟು ನೀರಲ್ಲಿ ಹಿಡಿದ್ರೆ ಏನೇನೋ ಆಗ್ಬೋದನ್ನ ತುಂಬ ಸೂಕ್ಷ್ಮವಾಗಿ ತೋರಿಸಿರುವಂಥದ್ದು. ಅಂದರೆ ಎಲ್ಲರೂ ಅಂದರೆ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ. ಈಗ ನಾವು ಯಾವುದೇ ಜಾಗಕ್ಕೆ ಹೋದಾಗ ನಾವು ಅದನ್ನು ಪಾಸಿಟಿವ್ ಆಗಿ ನೋಡಿದ್ರೆ ಅದು ಪಾಸಿಟಿವ್, ಅದರದ್ದು ಒಂದು ನೆಗೆಟಿವ್ ಆ್ಯಂಗಲ್ನ ತೊಗೊಂಬರುವಂಥ ಪ್ರಯತ್ನ ಅಲ್ಲಿ ಇದೇ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದೇನು ಅಂದರೆ, ಈ ಥರದ ಒಂದು ಜಲದ ಒಳಗೆ ಒಬ್ಬ ರಾಕ್ಷಸ, ಜಲಂಧರ ಅಂದ್ರೇ ಜಲದಲ್ಲಿರುವಂಥ ರಾಕ್ಷಸ. ಸೊ ಆ ಥರದ ರಾಕ್ಷಸರ ತಂಡ ಇದ್ದರೆ ಏನಾಗ್ಬೋದು ನೀವು ಹೋಗೋ ಜಾಗದಲ್ಲಿ. ಸೊ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ನೀವು ಅನ್ನೋದನ್ನು ಹೇಳಕೊಟ್ಟಿರುವಂಥ ಸಿನಿಮಾ. ಸೊ ಈ ಪರ್ಸ್ಪೆಕ್ಟಿವಲ್ಲಿ ಯಾರೂ ಇವತ್ತರೆಗೂ ಯೋಚನೆ ಮಾಡಿರಲಿಲ್ಲ. ಸೊ ಆ ಥರದ ಒಂದು ಯೋಚನೆನ ಲೋಕಿ ತೊಗೊಂಬಂದಿದ್ದಾನೆ. ಸೊ ನನ್ನ ಪ್ರಕಾರ ಯಾರಿಗೂ ಬೋರ್ ಆಗಲ್ಲ ಸಿನಿಮಾ. ಇವತ್ತಿನ ಫಾಸ್ಟ್ ಎಡಿಟ್ಗೆ ಏನು ಎಲ್ಲರೂ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ, ತುಂಬ ಫಾಸ್ಟ್ ಎಡಿಟ್ ಆಗುತ್ತೆ. ಸೊ ಆ ಥರನೇ ಇದೆ ಸಿನಿಮಾ. ಎಕ್ಸಾಕ್ಟ್ 2 ಅವರ್ ಇದೆ ಸಿನಿಮಾ. ಸೊ ಯಾರಿಗೂ ಎಲ್ಲೂ 1 ಸೆಕೆಂಡು ಕೂಡ ಫೋನ್ ತೆಗೆಯೋಷ್ಟು ಪುರ್ಸೋದು ಕೊಟ್ಟಿಲ್ಲ ಡೈರೆಕ್ಟ್ರು. ತುಂಬ ಚೆನ್ನಾಗಿ ಎಡಿಟಿಂಗು ಮಾಡಿಸಿದ್ದಾರೆ. ಆ್ಯಂಡ್ ಇಡೀ ತಂಡವಾಗಿ ಏನಿವತ್ತು ಕೆಲಸ ಮಾಡಿದ್ದಾರೆ, ಅದು ಏನಿವತ್ತು ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಎಲ್ರಿಗೂ ಆ ಪರಿಶ್ರಮಕ್ಕೆ ಬೆಲೆ ಸಿಕ್ಕಿದೆ ಅಂತ ಅನ್ಸುತ್ತೆ ನನಗೆ. ಸೊ ಜನ ಬೆನ್ನು ತಟ್ತಾ ಇದ್ದಾರೆ. ಇದೇ ಥರ ನಮ್ಮನ್ನು ಮೆರೆಸಲಿ, ಇನ್ನೂ ಮೇಲ್ ಕರ್ಕೊಂಡು ಹೋಗಲಿ ಅಂತ ಬಯಸ್ತೀನಿ. ಈ ಜಲಂಧರ ಟೀಮು ಹೇಳ್ತಿರೋದು ಒಂದೇ ಮಾತು, ಪ್ರಮೋದ್ ಶೆಟ್ರು ನಮಗೆ ತುಂಬ ಬ್ಯಾಕ್ ಬೋನ್ ಆಗಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ತಂಡಕ್ಕೆ, ಅದು ನಮ್ಗೆ ತುಂಬ ಹೆಮ್ಮೆ ಅಂತ ಹೇಳ್ತಿದೆ ಸರ್. ಇಲ್ಲ, ನನ್ನ ಕೆಲಸ ಮಾಡಿದ್ದೀನಿ, ಅವ್ರ ಪ್ರೀತಿ ಅದು. ಅವ್ರು ಏನೇನು ಹೇಳ್ತಾ ಇದ್ದಾರೆ ಅದೆಲ್ಲ ಅವ್ರ ಪ್ರೀತಿ, ಅದನ್ನು ನಾನು ರಿಸೀವ್ ಮಾಡ್ಕೋತೀನಿ. ಬಟ್ ನನ್ನ ಕೆಲಸ ನಾನು ಮಾಡಿದ್ದೀನಿ. ಪ್ರತಿಯೊಬ್ಬ ಹೊಸಬ ಬಂದಾಗಲೂ ನನಗೇನು ನಾಲೆಜ್ ಇದೆ ನಾನು ಅದನ್ನು ದಾರಿ ಎರೆಯೋ ಕೆಲಸ ಮಾಡ್ತೀನಿ. ಅದನ್ನು ತೊಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಈ ಸಿನಿಮಾದಲ್ಲೂ ಅಷ್ಟೇ ನನ್ನ ನಾಲೆಜ್ಗೆ ಏನೇನು ಬಂದಿದೆ ಅವನ್ನೆಲ್ಲವನ್ನೂ ನಾನು ಸರಿ ಮಾಡ್ಕೊಂಬಂದಿದ್ದೀನಿ. ಸೊ ಎಸ್, ಕಷ್ಟ ಸುಖ ಒಂದೊಂದು ಸಿನಿಮಾ ಮಾಡ್ತಾ ಒಂದೊಂದು ಥರದ್ದು ಹೊಸ ಅನುಭವಗಳಾಗ್ತಾ ಹೋಗುತ್ತೆ. ಈ ಸಿನಿಮಾದಲ್ಲಿ ಅದೇ ಹೇಳ್ತಾ ಇದ್ರು ಎಲ್ಲರೂ, ಸರ್ ಕ್ಯಾರವನ್ನೇ ಇಲ್ಲದೆ ಸಿಕ್ಕಿದ ಜಾಗದಲ್ಲಿ ಮರದಿಂದ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಟಕ್ಕಂತ ರೆಡಿ ಆಗ್ಬಿಡ್ತಾ ಇದ್ರಿ ನೀವು ಅಂತ. ಅದೆಲ್ಲ ರಂಗಭೂಮಿ ಕಲಿಸಿದ್ದು. ಸೊ ಆ ರಂಗಭೂಮಿಗೆ ನಾನು ಧನ್ಯವಾದ ಹೇಳಬೇಕು ಮೊದಲನೇದಾಗಿ. ಆ ಥರ ನನ್ನನ್ನು ಆ ಥರ ರೆಡಿ ಮಾಡಿರೋದಕ್ಕೆ, ಈ ಹುಡುಗರಿಗೆಲ್ಲ ಸಪೋರ್ಟಾಗಿ ನಿಲ್ಲೋದಕ್ಕೂ ಕೂಡ ನನಗೆ ರಂಗಭೂಮಿನೇ ಕಾರಣ ಆಗುತ್ತೆ. ಸೊ ಅವ್ರು ಏನು ಹೊಗಳ್ತಾ ಇದ್ದಾರೆ ಅದೆಲ್ಲ ಅವ್ರಿಗೆ ಸಲ್ಲಬೇಕು, ನನಗಲ್ಲ. ಸರ್ ಮುಂದಿನ ದಿನದಲ್ಲಿ ಇಡೀ ಶೆಟ್ರು ಟೀಮ್ ಏನಾದರೂ ಜಲಂಧರ ಸಿನಿಮಾ ನೋಡೋ ಪ್ಲಾನ್ ಇದೆ, ನೀವೇನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಅಂತ? ಅದು ಖಂಡಿತ ನೋಡಬೇಕು ಅವರೆಲ್ಲರೂ. ರಕ್ಷಿತ್ ಫಾರಿನ್ಗೆ ಹೋಗಿದ್ದಾನೆ, ರಿಷಬ್ ಶೂಟಿಂಗಲ್ಲಿ ಬ್ಯುಸಿ ಇದ್ದಾನೆ. ಬಟ್ ಎಲ್ಲರೂ ಕುಂದಾಪುರದಲ್ಲಿ ಇವತ್ತು ಸಂಜೆ ಶೋ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ನೋಡಿದ ತಕ್ಷಣ ಅವ್ರ ರಿವ್ಯೂಸು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಹೇಳಿ, ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ರಿ, ನಾವು ತುಂಬ ಅಬ್ಸರ್ವ್ ಮಾಡಿದ್ರಿ, ಎಕ್ಸೈಟ್ಮೆಂಟ್ ತುಂಬ ಇತ್ತು. 100% ಇತ್ತು. ಏನಕ್ಕೆ ಅಂದರೆ ಸಿನಿಮಾ ನೀಟಾಗಿ ಮಾಡಿದ್ವಿ, ಬಟ್ ನಮ್ಗೆ ನೀಟ್ ಅನಿಸ್ತಾ ಇತ್ತು. ಆಡಿಯನ್ಸ್ಗೆ ಹೆಂಗೆ ಅನಿಸುತ್ತೆ, ಅವ್ರು ಎಲ್ಲಿ ವಾವ್ ಅಂತಾರೆ, ಎಲ್ಲಿ ವಿಸಿಲ್ ಹೊಡಿತಾರೆ, ಎಲ್ಲಿ ಅವ್ರ ಸಿನಿಮಾ ಕನೆಕ್ಟ್ ಆಗುತ್ತೆ, ಅದನ್ನು ನೋಡೋದು ಪ್ಲಾನ್ ಇತ್ತು. ಬಟ್ ಇಲ್ಲಿ ನೋಡಿದಾಗ ಎಲ್ಲ 100% ನಾವೇನೇನೋ ಅಂದ್ಕೊಂಡಿದ್ವಿ, ಎಲ್ಲೆಲ್ಲಿ ವರ್ಕ್ ಆಗೋದು ಅಂದ್ಕೊಂಡು ಅಷ್ಟು ವರ್ಕ್ ಆಯಿತು. ಅದೆಲ್ಲದೆ ಬಿಟ್ಟು ಸಣ್ಣದಕ್ಕೂ ನಗ್ತಾ ಇದ್ರು, ಕನೆಕ್ಟ್ ಆಗ್ತಾ ಇದ್ರು, ಅದು ಈಸಿ ಅನಿಸ್ತಾ ಇತ್ತು ಸಿನಿಮಾ. ಸೊ ಇದುವರೆಗೂ ಯಾರು ಕೂಡ ಟಚ್ ಮಾಡೋಕ್ಕಾಗ್ದಿರೋಂಥ ಒಂದು ಸೂಕ್ಷ್ಮವಾದ ಒಂದು ಎಳೆನಿಟ್ಟು
ಅದೇ ಅವ್ರಿಗೇನಾಗ್ತಾ ಇದೆ ಈಗ ನನಗೊಂದಷ್ಟು ಜನ ಬಂದು ಮಾತಾಡಿದ್ರು, ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಕ್ಲೈಮ್ಯಾಕ್ಸ್ವರೆಗೂ ನಾವು ಗೆಸ್ಸೇ ಮಾಡೋಕ್ಕಾಗಲ್ಲ, ಈ ಕ್ಯಾರೆಕ್ಟ್ರ್ ಇದು ಈ ಕ್ಯಾರೆಕ್ಟ್ರ್ ಅಂತ ಗೆಸ್ಸೇ ಮಾಡೋಕ್ಕಾಗಲ್ಲ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಂಡ್ ನೀವೇನು ಮೇಕಿಂಗ್ ಮಾಡಿದ್ರೆ ಅಷ್ಟು ತುಂಬ ಚೆನ್ನಾಗಿದೆ, ಎಲ್ಲ ನೀಟಾಗಿ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಆಡಿಯನ್ಸ್ ತುಂಬ ಸಿನಿಮಾನ ಎಂಜಾಯ್ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಹೌದು, ಇಲ್ಲ ನಮಗೇನು ಅಂದ್ಕೊಂಡಿದ್ವಿ ಇದು 100% ವರ್ಕ್ ಆಗುತ್ತೆ ಅಂತ ಗೊತ್ತಿತ್ತು. ಯಾಕಂದರೆ ನಾವು ಕತೆ ಟೈಮಲ್ಲೇ ಅಷ್ಟು ಸ್ಟ್ರಾಂಗ್ ಆಗಿದ್ವಿ, ಈ ಸಿನಿಮಾ ವರ್ಕ್ ಆಗೇ ಆಗುತ್ತೆ, ಇದನ್ನು ಮಾಡಿದ್ರೆ ನಮ್ಗೆ ಬೆಸ್ಟ್ ಸಿಗುತ್ತೆ. ಒಂದು 3-4 ಕತೆ ಇತ್ತು, ಇದನ್ನು ಚೂಸ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ, ಇದನ್ನು ಮಾಡೋಣ ಅಂತ. ಬಟ್ ಕೆಲವರು ಹೇಳಿದ್ರು, ಪಾಪ ಒಂದು 2-3 ಜನ ಹೀರೋಗಳೇ ಹೇಳಿದ್ರು, ಇಲ್ಲ ಮಗ ಇದನ್ನು ಬೇರೆ ಬಜೆಟ್ಗೆ ಇಟ್ಕೊಂಡು ಮಾಡು, ಬೇರೆ ಸ್ಕೇಲ್ ಇದ್ದರೆ ಇದು ಇನ್ನೂ ಚೆನ್ನಾಗಾಗುತ್ತೆ ಅಂತ. ಬಟ್ ನಮಗೇನು ಸ್ಕೇಲ್ ಇತ್ತು ಅದರಲ್ಲಿ ಬೆಸ್ಟು ಮಾಡಿದ್ದೀವಿ. ಅದು ಆಡಿಯನ್ಸಿಂದ ಅದು ಬರ್ತಾ ಇದೆ, ಅದು ನಮ್ಗೆ ಖುಷಿ. ನಾವು ಹೇಳೋದಕ್ಕೆ ಆಡಿಯನ್ಸ್ ಹೇಳ್ತಾ ಇದ್ದಾರೆ, ಇನ್ಮೇಲೆ ನಾವು ಮಾತಾಡೋದೇನಿಲ್ಲ, ಆಡಿಯನ್ಸ್ ಮಾತಾಡಬೇಕು, ಆಡಿಯನ್ಸ್ ಹೇಳ್ಬೇಕು ಅದ್ರ ಬಗ್ಗೆ. ಆಲ್ರೆಡಿ ಆಡಿಯನ್ಸ್ ಮಾತಾಡ್ತಿದ್ದಾರೆ, ಹೌದು ಶಬಾಷ್ ಹೇಳಿದ್ದಾರೆ. ಹೌದು, ನೋಡದೇ ಇರೋ ಒಂದು ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್? ಖಂಡಿತ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ ನಿಮಗೆ. ನೀವು ಕೊಡೋ 100 ರೂಪಾಯಿ ಆಗಿರಲಿ 200 ರೂಪಾಯಿ ಆಗಿರಲಿ ಅಷ್ಟು ವರ್ತ್ ಇರುತ್ತೆ. ನೀವು ನಿಮ್ಗೆ ಆ ಜಗತ್ತು, ಆ ಜಲಂಧರನ ಜಗತ್ತು ಕರ್ಕೊಂಡು ಹೋಗುತ್ತೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಮ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಬಟ್ ಸಿನಿಮಾ 100% ನಿಮ್ಗೆ ಇಷ್ಟ ಆಗುತ್ತೆ, ಆ ಕಾನ್ಫಿಡೆನ್ಸ್ ನನಗೂ ಇದೆ. ನಿಮಗೂ ಅದು ಅಂದಮೇಲೆ ಗುರು ಇವ್ರು ಹೇಳಿದ್ದು ಕರೆಕ್ಟ್ ಇದೆ ಅನಿಸುತ್ತೆ. ಹಂಗಾಗಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಇವತ್ತು ನಿಮ್ಮ ನಿರ್ದೇಶನದ ಬಗ್ಗೆನೇ ಆಲ್ಮೋಸ್ಟ್ ಎಲ್ಲ ಪ್ರೇಕ್ಷಕರು ಥ್ಯಾಂಕ್ ಯು ಸಿಳ್ಳೆ ಆಗ್ತಿದ್ದಾರೆ, ತುಂಬ ಹೊಗಳ್ತಿದ್ದಾರೆ. ಇಲ್ಲ, ನಾವೊಂದು ಏನು ಟೀಮಾಗಿ ಎಲ್ಲರೂ ಪ್ರಯತ್ನ ಪಟ್ವಿ. ಆ ಪ್ರಯತ್ನ ನಿಜವಾಗ್ಲೂ ಇವತ್ತು ನಾವು ಕಣ್ಮುಂದೆ ನೋಡುವಾಗ, ಅದನ್ನು ಎಂಜಾಯ್ ಮಾಡುವಾಗ ಆಡಿಯನ್ಸು ತುಂಬ ಖುಷಿಯಾಗುತ್ತೆ. ಸಿನಿಮಾಗೆ ಏನು ಬೇಕು, ಒಬ್ಬ ಆಡಿಯನ್ಸಿಗೆ ಏನು ಬೇಕು ಅನ್ನೋದೊಂದು ಪಲ್ಸನ್ನು ನಾವೊಂದಷ್ಟು ಸ್ಟಡಿ ಮಾಡಿ ಈ ಥರದೊಂದು ಕಂಟೆಂಟ್ ಕೊಟ್ಟಿದ್ದೀವಿ. ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಜನಗಳ ಮನಸ್ಸು ಪೊಲೈಟ್ ಆಗಿದೆ. ಅಂದರೆ ಆ ಥರದ್ದೇ ನೋಡಬೇಕು, ಈ ಥರದ್ದೇ ನೋಡಬೇಕು ಅನ್ನೋ ಥರದ್ದು ಬ್ರ್ಯಾಂಡ್ ಆಗಿಬಿಟ್ಟಿದ್ದಾರೆ. ಅದನ್ನೊಂದನ್ನು ಬಿಟ್ಟು ಇನ್ನೊಂದು ಆಯಾಮದಲ್ಲಿ ಸಿನಿಮಾ ಇದೆ, ಈ ಥರನೂ ಸಿನಿಮಾ ಇರುತ್ತೆ, ಈ ಥರನೂ ಸಿನಿಮಾ ಮಾಡ್ಬೋದು ಅನ್ನೋದೊಂದನ್ನು ಒಂದು ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ಗೆದ್ದಿದ್ದೀವಿ. ಜನಕ್ಕೆ ಇಷ್ಟ ಆಗಿದೆ. ಜನ ಥಿಯೇಟ್ರಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಕೆಲವೊಂದು ಕಡೆ ತುಂಬ ಅಬ್ಬರದ ಸೀನ್ಗಳು ಬಂದಾಗ ಎಲ್ಲರೂ ಕಿರ್ಚಾಡ್ತಾರೆ, ವಿಷಲ್ ಹೊಡಿತಾರೆ. ಬಟ್ ಇಲ್ಲಿ ತುಂಬ ಸೈಲೆನ್ಸಾಗಿ ಕೂತ್ಕೊಂಡು 20 ನಿಮಿಷ, ಲಾಸ್ಟ್ 20 ನಿಮಿಷ ಏನು ಸಿನಿಮಾ ಇದೆ, ತುಂಬ ಸೈಲೆಂಟಾಗಿ ಕೂತ್ಕೊಂಡು ಸಿನಿಮಾ ನೋಡಿದ್ರಲ್ಲ. ನಾನು ನೋಡ್ತಾ ಇದ್ದೆ, ಎಲ್ಲರೂ ಒಂದು ಒಬ್ಬರು ಆ ಕಡೆ ಈ ಕಡೆ ತಿರುಗಿ ನೋಡಿದಂಗೆ ಒಂದು ಸಿನಿಮಾ ನೋಡಿದ್ರು. ಎಲ್ಲರ ಕಡೆಯಿಂದನೂ ಒಳ್ಳೆ ಅಭಿಪ್ರಾಯ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಯಾರು ಇದುವರೆಗೂ ನೋಡಿಲ್ಲ, ಇನ್ನು ಮತ್ತೆ ಸ್ಟಾರ್ಟ್ ಮಾಡಿ ದಯವಿಟ್ಟು ಸಿನಿಮಾ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಇದನ್ನು ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಅವರ ಸರ್, ಹೇಳಿ ಸರ್, ಸಿನಿಮಾ ನೋಡಿದ್ರಿ, ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ, ಏನಾರ ರಿವ್ಯೂ ಕೊಡ್ಬೇಕಂತ? ಹೌದು, ಇಲ್ಲ ಸರ್, ಏನು ಗೊತ್ತಾ, ತುಂಬ ವರ್ಷದ ಶ್ರಮ ಇದು. ಸೊ ಹಂಗಾಗಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಆದರೆ ಜಲಂಧರದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಜಲಂಧರ, ಈಗಾಗಲೇ ಜಲಂಧರ ಒಬ್ಬ ರಾಕ್ಷಸ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ರಾಕ್ಷಸತನ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಆದರೆ ನಿಮ್ಗೆ ಗೊತ್ತಾಗಲ್ಲ. ಆ ರಾಕ್ಷಸತನ ಹೆಂಗಿರುತ್ತೆ, ನಿಮ್ಮ ಜೊತೆಲಿರೋರು ಯಾವ ಥರ ರಿಯಾಕ್ಟ್ ಮಾಡ್ತಾ ಇರ್ತಾರೆ, ಇಲ್ಲಿ ಜಲಂಧರ ರಾಕ್ಷಸ ಯಾರು, ಅವನ್ನ ಸಂಹಾರ ಹೆಂಗಾಗುತ್ತೆ, ಇದನ್ನು ಬಂದು ನೀವು ಸಿನಿಮಾ ನೋಡಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಈ ಸಿನಿಮಾದಿಂದ ನೀವು ಅಕ್ಕಪಕ್ಕದಲ್ಲಿರೋ ಒಬ್ಬ ಜಲಂಧರ ಅಂಥ ರಾಕ್ಷಸ ಹೆಂಗಿರ್ಬೋದು ಅನ್ನೋದು ಕೂಡ ಈ ಸಿನಿಮಾದಿಂದ ಕಲಿಬೋದು. ದಯವಿಟ್ಟು ಬಂದು ಕನ್ನಡದಲ್ಲಿ ಸಿನಿಮಾ ನೋಡಿ. ಯಾವ ಪುಷ್ಪದವರು ಇನ್ನೊಬ್ಬರು ಮಾತಾಡ್ತಾಯಿದ್ರು, ಪುಷ್ಪ ಹಂಗೆ ಹಿಂಗೆ ಅಂತ. ಈ ಯಾವ ಪುಷ್ಪಗೂ ಏನು ಕಮ್ಮಿ ಇಲ್ಲ. ಸಿನಿಮಾ ಬಂದು ನೋಡಿ, ಆಮೇಲೆ ಹೇಳ್ತೀರಾ ಆ ಪುಷ್ಪ ಈ ಜಲಂಧರನ ಪುಷ್ಪನ ನೋಡೋಣ ಒಂದು ಸತಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಮ್ಮ ಡೈರೆಕ್ಟ್ರು ಸೂಪರಾಗಿ ಈ ಸ್ಟೋರಿನ ಒಳ್ಳೆ ಯಾವುದೂ ಇಲ್ಲ ಈಗ ಪ್ರೆಸೆಂಟ್ ಮೂವಿಗಳಲ್ಲಿ ಆ ಥರ ಒಂದು ಲೊಕೇಶನ್ಸು, ಆ ಥರ ಒಂದು ಇದರಲ್ಲಿ ಮಾಡಿದ್ದಾರೆ. ರಿಕಾರ್ಡಿಂಗ್ ಎಲ್ಲ ಚೆನ್ನಾಗಿದೆ. ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಮಟ್ಕ ಅಂತ. ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ನಮ್ಮ ಇಡೀ ಟೀಮು ತುಂಬ ಕಷ್ಟ ಬಿದ್ದು ಈ ಸಿನಿಮಾನ ಮಾಡಿದ್ದೀವಿ. ಎಲ್ಲ ಹೋಗಿ ಅಲ್ಲೇ ಇದ್ದು 1.5 ತಿಂಗಳು ಅಲ್ಲೇ ಇದ್ದು ನಾವು ಈ ಸಿನಿಮಾನ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು. ತೆಲುಗು, ತಮಿಳು, ಕನ್ನಡ ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡುವಂಥ ಒಂದು ಒಳ್ಳೆ ಒಂದು ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ನಿಮಗೇನು ಲಾಸ್ ಆಗೋಲ್ಲ. ನೀವು ಕೊಡೋ 100 ರೂಪೀಸ್ಗೆ, ಅಥವಾ ನಮ್ಗೆ ಇವತ್ತು 99 ರೂಪೀಸ್ ಮಾಡಿದ್ದೀವಿ. ನಿಮಗೆ ಈ ಸಿನಿಮಾ ಬಂದು ನೋಡಿದ್ರೆ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಈ ಸಿನಿಮಾ. ಸೊ ಆ ಥರ ಅಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಜಲಂಧರನ ಮಿಸ್ ಮಾಡದೆ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಸುದ್ದಿಮನೆಯವರಿಗೆ ಧನ್ಯವಾದಗಳು. ಈ ಒಂದು ಜಲಂಧರ ಸಿನಿಮಾನ ಒಂದು ಪ್ರಮೋಷನ್ ಮಾಡಿಕೊಡ್ತಾ ಇರೋದಕ್ಕೆ. ನನ್ನ ಹೆಸರು ಭೀಷ್ಮರಾಮಯ್ಯ ಅಂಥೇಳಿ. ಈ ಒಂದು ಜಲಂಧರ ಸಿನಿಮಾದಲ್ಲಿ ಕುನ್ನಿ ಅಂಥೇಳಿ ಒಂದು ಪಾತ್ರ ಮಾಡಿದ್ದೀನಿ.
ಸಿನಿಮಾ ನಾನು ಇದುವರೆಗೂ ನೋಡಿರಲಿಲ್ಲ, ಬರೀ ಡಬ್ಬಿಂಗಲ್ಲಿ ಅಷ್ಟೇ ನೋಡಿದ್ದು. ನನಗೊಂದು ಕ್ಯೂರಿಯಾಸಿಟಿ ಇತ್ತು ಸಿನಿಮಾ ಹೇಗಾಗುತ್ತೆ ಏನು ಅಂತೇಳಿ. ಬಟ್ ಬಂದ ಮೇಲೆ ಆ ಕ್ಯೂರಿಯಾಸಿಟಿ ಸ್ಟೆಪ್ ಬೈ ಸ್ಟೆಪ್ ತುಂಬ ಕರ್ಕೊಂಡೋಯ್ತು. ಮತ್ತು ಲಾಸ್ಟ್ ಒಂದು 20 ಮಿನಿಟ್ಸ್ ಅಂತೂ ಏನಾಗುತ್ತೋ ಅಂತೇಳಿ ನಮ್ಮ ಹೃದಯ ಬಡಿತ ಕೈಯಲ್ಲಿ ಹಿಡ್ಕೊಳ್ಳೋ ಥರದ್ದು ಒಂದಷ್ಟು ಎಮೋಷನ್ಸ್ ಆಯಿತು. ಸೊ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಕನ್ನಡದಲ್ಲಿ ಒಂದು ನಮ್ಮ ಸೊಗಡಿನ, ನಮ್ಮ ಕಾವೇರಿ, ನಮ್ಮ ಮುತ್ತತ್ತಿ, ನಮ್ಮ ಒಂದು ಸೊಗಡು, ನಮ್ಮ ಒಂದು ಮೂಲ ಸೊಗಡಿನ ಒಂದು ಸಿನಿಮಾ ಬಂದಿದೆ. ಆ ಸೊಗಡನ್ನು ಒಂದು ಆಸ್ವಾದಿಸಬೇಕು ಅಂದರೆ ತಾವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. OTTನಲ್ಲಿ ಅಲ್ಲೆಲ್ಲ ಬಂದಾಗ ನಿಮ್ಗೆ ಆ ಫೀಲ್ ಸಿಗಲ್ಲ. ಒಂದು ಫೀಲ್ ಸಿಗಬೇಕು ಅಂದರೆ ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕು. ಇವತ್ತು ಕೂಡ ನಿಮಗೆ 99 ರೂಪೀಸ್ ಕೂಡ ಟಿಕೆಟ್ ರೇಟ್ ಮಾಡಿದ್ದಾರೆ. ದಯವಿಟ್ಟು ಇವತ್ತೇ ಎಲ್ಲರೂ ಹೋಗಿ ನೋಡಿ. ಆಮೇಲೆ ಆ ಒಂದು ಸವಿಯನ್ನು ಸವಿರಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಜಲಂಧರದ ಮೇಲೆ ಇರಲಿ. ಇವತ್ತು ನೋಡಿದವ್ರು ಎಲ್ಲರೂ ಅಷ್ಟೇ ಬಂದಂಥ ನಮ್ಮ ಸ್ನೇಹಿತರು ಬಂದಿದ್ದರು, ಮತ್ತು ಜನರಲ್ ಆಡಿಯನ್ಸ್ ಕೂಡ ಬಂದಿದ್ದರು. ಎಲ್ಲರೂ ಹೇಳಿದ್ದು ಒಂದೇ ಮಾತು, ಸಿನಿಮಾ ತುಂಬ ಚೆನ್ನಾಗಿದೆ, ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ, ಆರ್ಟಿಸ್ಟು ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಆಮೇಲೆ ಡೈರೆಕ್ಷನ್ ಸೂಪರ್ ಆಗಿದೆ, ಪ್ರತಿಯೊಂದು ಸೂಪರ್ ಆಗಿದೆ. ಒಂದು ಐಷಾರಾಮಿ ಸಿನಿಮಾ ಅಲ್ದಿದ್ರು ಒಂದು ರೀಜನಲ್ ಸಬ್ಜೆಕ್ಟನ್ನು ಹೇಗೆ ತೊಗೊಂಡೋಗ್ಬೇಕು, ನ್ಯಾಚುರಲಿಟಿನ ಹೇಗೆ ತೊಗೊಂಡೋಗ್ಬೇಕು, ಬರೀ ತಮಿಳಲ್ಲೇ ಅಲ್ಲ, ಮಲಯಾಳಮಲ್ಲೇ ಅಲ್ಲ, ಕನ್ನಡದಲ್ಲೂ ಕೂಡ ಒಂದು ರೀಜನಲ್ ಸಬ್ಜೆಕ್ಟನ್ನು, ಒಂದು ನಮ್ಮತನ ಅನ್ನೋ ಒಂದು ಕಥೆನ ಹೇಗೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದನ್ನು ಈ ಜಲಂಧರ ಸಿನಿಮಾ ತೋರಿಸಿದೆ. ನಾನು ಮತ್ತೊಮ್ಮೆ ನಮ್ಮ ಕರ್ನಾಟಕದ ಕನ್ನಡದ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾ ನೋಡಿ, ನೀವು ಖಂಡಿತ ಇಷ್ಟಪಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಮ್ಮ ಜಲಂಧರ ರಿಲೀಸ್ ಆಗ್ತದೆ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಶೋಗೆ ಬಂದಿದ್ದೀನಿ ಎಲ್ಲ ಮಹಾನ್ ಕಲಾವಿದರ ಜೊತೆ. ಐ ಥಿಂಕ್ ನಾವು ಏನು ಹೇಳ್ತಾರೆ, ಬಜೆಟ್ ಇಂಪಾರ್ಟೆಂಟ್ ಅಲ್ಲ, ಒಂದು ಸ್ಟೋರಿ ಇದ್ದರೆ ಎಂಥವ್ರು ಬೇಕಾದ್ರೆ ಸಿನಿಮಾ ಮಾಡ್ಬೋದು. ಅದು ದೊಡ್ಡ ಬಜೆಟೇ ಹಾಕಬೇಕು, ಚಿಕ್ಕ ಬಜೆಟೇ ಹಾಕಬೇಕು ಅಂತಿಲ್ಲ. ಐ ರಿಯಲಿ ಅಪ್ರಿಷಿಯೇಟ್, ಬಿಕಾಸ್ ಹೊಸಬರಿಗೆ ತುಂಬ ಕಿಚ್ಚಿರುತ್ತೆ. ನಾನು ನೋಡಿರೋ ಪ್ರಕಾರ ನಾನು ಏನೋ ಹೊಸದಾಗಿ ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕು, ನಾನು ಸಾಧನೆ ಮಾಡಬೇಕು ಅಂತ. ಅದನ್ನು ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಲೋಕಿ ಇರ್ಬೋದು, ನಮ್ಮ ಬ್ಯಾಕ್ ಬೋನ್ ಆಗಿ ಪ್ರಮೋದ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟಿಂದ ಇವತ್ತು ತನಕ ನೀವು ಯಾವಾಗಲೂ ನಮ್ಮ ಜೊತೆಗಿದ್ದೀರಾ. ಐ ಥಿಂಕ್ ನಮ್ಮ ಒಡನಾಟ ಆಲ್ಮೋಸ್ಟ್ ಕಿರಿಕ್ ಪಾರ್ಟಿಯಿಂದ ಸ್ಟಾರ್ಟ್ ಆಗಿದ್ದು. ರಿಯಲಿ ಥ್ಯಾಂಕ್ಸ್. ಯಾಕಂದರೆ ನಾವೆಲ್ಲರೂ ಒಂಥರ ಚಿಕ್ಕ ಮಕ್ಕಳ ಥರನೇ ಹೆಜ್ಜೆ ಹಾಕ್ಕೊಂಡೇ ಮಾಡ್ತಿದ್ದು, ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗಿದೆ. ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ನಾನು ಹೇಳ್ತೀನಿ, ನನ್ನ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಆಡಿಯನ್ಸ್ ಆಗಿ ನಾನು ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ನನ್ನ ಪೋರ್ಷನ್ ಮಾತ್ರ ನಾನು ನೋಡಿರ್ತೀನಿ, ಆ್ಯಂಡ್ ಮೆಜಾರಿಟಿಯಾಗಿ ಬೇರೆಯವ್ರು ಏನು ಮಾಡಿರ್ತಾರೆ ಗೊತ್ತಿರಲ್ಲ. ಬಟ್ ನಮ್ಮಲ್ಲಿ ಆ ಕುತೂಹಲನ ಮೂಡಿಸ್ತಾ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ನನಗೆ ಲಾಸ್ಟು ಕ್ಲೈಮ್ಯಾಕ್ಸಲ್ಲಂತೂ ಗೂಸ್ ಮಾಮ್ಸ್ ಬಂದ್ಬಿಡ್ತು, ಫುಲ್ಲು ಸೀರಿಯಸ್ ಆಗಿ. ಆ ಸೌಂಡ್ ಎಫೆಕ್ಟಿಗೆ, ಆ ಇದಕ್ಕೆ ಒಬ್ಬ ಐ ಥಿಂಕ್ ನೀವು ಎಲ್ಲರೂ ಬಂದು ನೋಡಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ಕನ್ನಡ ಸಿನಿಮಾ ಅಂದರೆ ನನಗೆ ಯೂಶ್ವಲಿ ನಾವು ಇದೇ ಪ್ರೊಫೆಷ್ನಲ್ ಇರೋದ್ರಿಂದ ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನಾವು ಏನು ಮಾಡೋಕ್ಕೂ ನಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ನೀವು ಸಿನಿಮಾನ ನೋಡಬೇಕು. ಸಿನಿಮಾನ ಪ್ರೋತ್ಸಾಹ ಮಾಡಿದಾಗಲೇ ನಮ್ಮಂಥ ಈ ಬಡ ಕಲಾವಿದರು ನಿಜವಾಗ್ಲೂ ನಮಗೆ ಲೈಫ್ ಲಾಂಗ್ ಕೆಲಸ ಸಿಗುತ್ತೆ. ಸೊ ಎಲ್ರಿಗೂ ಹೇಳ್ತೀನಿ, ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಬಟ್ ಆದರೆ ಸಿನಿಮಾ ನೋಡೋದು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಜಯ ಆಂಜನೇಯ. ಥ್ಯಾಂಕ್ ಯು.